ನಮಸ್ಕಾರ, ರೈತ ಬಂದವ್ರೆ. ನಾನು ಮಡಿವಾಳಪ್ಪ ಅಂತ ಹೇಳಿ ಜೆ.ಟಿ. ಗ್ರೋಮರ್ ಮ್ಯಾನೇಜರ್. ಇವತ್ತಿನ ದಿವಸ ಇಲ್ಲಿ ನೆದಲಿ ಗ್ರಾಮದ ಅಂದ್ರೆ ಹೈವೇದಲ್ಲಿ ವಿಡಿಯೋ ಮಾಡಕ್ ಕಾರಣ ಏನಂದ್ರೆ, ಇಲ್ಲಿನ ರೈತರೊಬ್ರು ಈ ಕಬ್ಬಿಗೆ ನಮ್ಮ ಗ್ರೋಮರ್ ಕಂಪನಿ ಕಡೆಯಿಂದ ಅವ್ರಿಗೆ ಒಂದು ರೆಕಮೆಂಡೇಶನ್ ಹೇಳಿದೆ ನಾನು. ಅದನ್ನ 22ನೇ ತಾರೀಕು ಇದೇ ತಿಂಗಳು, ಹೋದ ತಿಂಗಳು 22ನೇ ತಾರೀಕು ಇದಕ್ಕೆ ಈ 1 ಎಕರೆ ಹೊಲಕ್ಕ ಅವ್ರು ಉಪಯೋಗ ಮಾಡಿದ್ರ. ಏನ್ ಉಪಯೋಗ ಮಾಡಿದ್ರ, ಮೊದಲು ಹೆಂಗಿತ್ತು, ಅದು ಉಪಯೋಗ ಮಾಡಿದ್ಮೇಲೆ ಅದು ಬೆಳಿ ಯಾವ ರೀತಿ ಆಗ್ಯದ, ಅದನ್ನ ರೈತರಿಗೆ ಸಮ್ಮುಖದಲ್ಲಿ ನಾನು ವಿಚಾರ ಮಾಡ್ತೀನಿ. ಆ ರೈತರು ಯಾರಂದ್ರೆ ಇವೆ. ನಮಸ್ಕಾರ ಅಣ್ಣ. ತಮ್ಮ ಹೆಸರೇ? ಬಸವರಾಜ್. ಬಸವರಾಜ್. ಊರ್ರಿ? ನೆದಲಿಗೆ. ಇದು ಎಷ್ಟು, 1 ಎಕರೆ ಅದನ್ರಿ? ಇದು 1 ಎಕರೆ ಅದರಿ. 1 ಎಕರೆಗೆ ಇದು ಏನೇನು ಉಪಯೋಗ ಮಾಡ್ರಿ ಇದಕ್ಕೆ? DAP ರೀ, ಒಂದ್ ಚೀಲ ಯೂರಿಯಾ ರೀ, ಎಣ್ಣೆ. ಎಣ್ಣೆ ಅಂದ್ರ ಇದು ಅನ್ರಿ? ಒಂದ್ ಸೆಕೆಂಡ್. ಇದು 1 ಎಕರೆಗೆ 1 ಚೀಲ DAP, 1 ಚೀಲ ಯೂರಿಯಾ, ಒಂದು ಎಣ್ಣೆ ಮನಾಸೆಲ್ಲನು ಉಪಯೋಗ ಮಾಡಿದ್ರಿ. ಇದನ್ನ ಹಾಕಂತ ನಿಮ್ಗೆ ಹೇಳ್ದಾರ ಯಾರು? ಗುರುಗಳು ಹೇಳ್ಯಾರ್ರಿ. ಅದ್ರ ನಮ್ಮ ಅಂದ್ರು ಹೇಳ್ಯಾರ. ಹೌದ್ರಿ. ಇದು ಹಾಕದ್ಮೇಲೆ ನಿಮ್ಗೆ ಯಾವ ರೀತಿ ಬದಲಾವಣೆ ಅನ್ಸದ್ರಿ? ಮರಿ ಸಂಖ್ಯೆ ಹೆಚ್ಚಿಗೆ ಆಗ್ಯದ್ರಿ. ಮರಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ಯದ್ರಿ. ಮೊದಲು ಒಂಟೆ ಐತ್ರಿ, ಈಗ ಮರಿ ಈಗ 4, 5 ಆಗ್ಯದ್ರಿ. ಬರೋದಾಗ ಆದ್ರಿ ರೀ. ಅಂದ್ರೆ 15 ದಿವಸದಲ್ಲೇ ಈಗ ಬದಲಾವಣೆ ಕಂಡದ್ರಿ. 3, 4 ಬಂದಾವ್ರಿ. ಒಂಟಿ ಮೊದಲ್ರಿ. ಈಗ 3, 4 ಬಂದಾವ್ರಿ. ಇನ್ನ ಬದಲಾವಣೆ ಆಗ್ಬೋದ್ರಿ. ಬದಲಾವಣೆ ಈಗ 15 ದಿವಸದಾಗ ಈಗ ಮರಿಗಳ ಸಂಖ್ಯೆ ಜಾಸ್ತಿ ಆಗಿದ್ರಿ. ಮತ್ತ ನೋಡಕ ಕಲರ್ ಹೆಂಗ? ಕಲರ್ ಚಲೋ ಬಂದ್ರಿ. ಪೂರ್ತಿ ಹಸಿರಾಗಿದ್ರಿ. ಹಸರ್ ಬಂದ್ರಿ. ಇದು ಬಾಜು ಹೊಲ ಯಾರ್ದಿರು? ಇದನ್ನು ನಮ್ದೇ ರೀ. ಇದನ್ನು ನಿಮ್ದೆ? ಇದಕ್ಕೆ ಉಪಯೋಗ ಮಾಡ್ರಿನ? ಇಲ್ರಿ, ಇದಕ್ಕಿನ್ನ ಉಪಯೋಗ ಮಾಡಿಲ್ಲ. ಇಲ್ಲಿ ಅಂದ್ರ ವ್ಯತ್ಯಾಸ ಇಲ್ಲೇ ಗೊತ್ತಾಗತ್ತೆ ನಿಮ್ಗೆ, ಅದರದಾಗ್ಲಿ ಇದರದಾಗ್ಲಿ. ಇಲ್ಲಿ ಬರ್ರಿ ಇಲ್ಲಿ. ಇದು ಮನಸಲ್ಲಿ ಹಾಕಿದ್ದು. ಹೌದಲ್ರಿ? ಇದು ಬಾಜು ಹೊಲನು ನಿಮ್ದೇ? ನಮ್ದೇ ರೀ. ಇದು ಹಾಕಿಲ್ರಿ. ಇದು ಹಾಕಿಲ್ಲ. ಹಾಕಿಲ್ರಿ. ಇದು ನೋಡ್ರಿ, ಸಿಂಗಲ್ ಅದ. ಇದು ಸಿಂಗಲ್ ಅದ್ರಿ. ಹೌದಲ್ರಿ? ಇದಕ್ಕೆ ಅದಕ್ಕೆ ಬಾಳ ವ್ಯತ್ಯಾಸ ಅದ್ರಿ. ಬಾಳ ವ್ಯತ್ಯಾಸ ಅದ್ರಿ. ಇದು ಎಷ್ಟು ಎಕರೆ ಅದ್ರದ್ದು? ಇದು 2 ಎಕರೆ ಐತ್ರಿ. ಇದು 2 ಎಕರೆ. ಇದಕ್ಕೂ ಉಪಯೋಗ ಮಾಡ್ತೀರ ಮನಸ ಇಲ್ಲ? ಮಾಡ್ಬೇಕ್ರಿ. ಮಾಡ್ತೀವಿ. ಅಂದ್ರೆ ರಿಸಲ್ಟ್ ಸರಿಯಾಗಿ ಬಂದ್ರಿ. ಮಾಡ್ತೀವಿ. ನೋಡ್ರಿ, ಒಂಟ ಕಡಿಮೆ ಅದ. ಹೌದಲ್ರಿ? ಆಕ್ಚುಲಿ ಅದಕ್ಕೆ ಇದಕ್ಕೆ 15 ದಿವಸ 8 ದಿವಸ ಬದಲಾವಣೆ ಅಂತ್ರಿ. ಮತ್ ಮರಿಗಳ ಸಂಖ್ಯೆ ಇದೆ ಜಾಸ್ತಿ. ಹೌದಲ್ರಿ? ಅದಕ್ಕೆ ಯಾವಾಗ ಹಾಕ್ತಿರಿ? ಅದಕ್ಕ ನಾಳೆ ಹಾಕ್ತಿರಿ. ಹೊಲ ಒಂದ್ ಕೆಸರದ ನೀರ್ ಬಿಟ್ಟಿವಲ್ರಿ, ಹೇಳಕ್ ಬರಲ್ರಿ. ಬಡವಳ್ರಿ, ಈ ರೀತಿ ನೀವು ಎಷ್ಟು ಜನ ರೈತರಿ ನೀವು ಹೇಳಿರಿ? ಈ ರೀತಿ ಬದಲಾವಣೆ ಆಗ್ಯದ್ರ? ಆಗ್ಯದ್ರಿ. ಅಲ್ಲ, ರೈತರ ವಿಶ್ವಾಸ ನೀವು ಹೇಳೋದನ್ನ ಅವ್ರಿಗೆ ಮನವರಿಕೆ ಆಗ್ಬೇಕಲ್ಲ. ಅವ್ರು ನಾವ್ ಇಲ್ಲೇ ಹೊಲ ಅದಲ್ರಿ ಅವ್ರದ್ದು ನೋಡಿ ಬಂದಿರ್ರಿ. ಕಬ್ಬ್ ಹಚ್ಚ ಒಂದ್ ಗಿಡ ಆಗೈತ್ರಿ. ಬಂದಿರು, ಇದ್ ಹಾಕಂದ್ರು ನೀರ್ ಬಿಟ್ಟು ಹೋಯ್ದು ಹಾಕೊಂಡ್ ಬಂದ್ರಿ. ತನಿಖೆ ಹಾಕದನ್ರಿ. ಬಂದ್ರಿ. ಇದೇ ರೀತಿ ನಿಮ್ಮ ಪರಿಚಯ ನಿಮ್ಗೆ ಗೆಳೆಯರಿಗೆ, ನಿಮ್ಮ ರೈತರಿಗೆ, ಆಜು ಬಾಜು ಇದ್ದವ್ರಿಗೂ ಈ ಎಣ್ಣೆ ಬಗ್ಗೆ ನೀವು ಹೇಳಿದ್ರ ಅವ್ರಿಗೆ ಮನವರಿಕೆ ಆಗುತ್ತೆ. ಹೌದಲ್ರಿ? 2-3 ಕೇಳಿದ್ರ ಅದೆಲ್ಲ ಮಗನವ್ರಿ ಹೇಳಿವ್ರಿ. ಸ್ವಲ್ಪ ನಮ್ಮ ಸಲುವಾಗಿ ಅವ್ರಿಗೆ ಒಳ್ಳೇದಾಗ್ಬೇಕಂದ್ರ ನಿಮ್ಮಿಂದ ಒಂದ್ ಜರ ಹೊಲಕ್ಕೆ ಕರ್ಕೊಂಡ್ ಬಂದ್ ಅವ್ರಿಗೆ ತೋರ್ಸಲ್ರಿ. ಅವ್ರಿಗೆ ತೋರ್ಸ್ರಿ, ಆಮೇಲೆ ಬಂದ್ ಅವ್ರಿಗೆ ನಾ ಭೇಟಿನೂ ಆಗ್ತೀನಿ. ಹೊಲನು ಜಲ್ದಿ ಅರಲ್ ಇದತ್ರಿ. ಹೊಲನು ಜಲ್ದಿ ಅರಲ್. ಯಾಕಂದ್ರಿ ಮಣ್ಣು ಇದು ಯಾಕೆ ಜಲ್ದಿ ಅರಲ್ಲ ಅಂದ್ರಿ, ಇದು ಹಾಕೋದಕ್ಕಿಂತ ಮುಂಚೆ ಏನಾಗಿರ್ತದ್ರಿ, ಇದೆಲ್ಲ ಮಣ್ಣ ಪೂರ್ತಿ ಗಟ್ಟಿಯಾಗಿರ್ತದ. ಹೌದ್ರಿ. ಏನದಲ್ಲ ಇದು ಇದು ಈ ರೀತಿ ಕಲ್ಲಾಗಿರ್ತದ ಮೊದಲಿಂದು. ಹೌದ್ರಿ. ಯಾಕಂದ್ರೆ ಕೆಮಿಕಲ್ ಗೊಬ್ಬರ ಜಾಸ್ತಿ ಆಗಿ ಮಣ್ಣಿನ ಶಕ್ತಿನ ಕಳ್ಕೊಂಡಿರ್ತದ್ರಿ. ಇದು ಹಾಕದ ತಕ್ಷಣ ಏನ್ಬಿಡ್ತ್ರಿ, ಕೆಮಿಕಲ್ ಗೊಬ್ಬರ ಏನದಲ್ರಿ ಬೆಳಿಗ್ಗೆ ಸಪ್ಲೈ ಮಾಡಕ್ ಹಚ್ತಿರೋದು. ಅವಾಗ ಮಣ್ಣು ಏನ್ ಮಾಡ್ತದ, ಮೆದುವಾಗಿಬಿಡ್ತದ, ಜಲ್ದಿನೂ ಆರಂಗಿಲ್ಲ. ಜಲ್ದಿ ಆರಲ್ ಹೊಲ ರೀ. ಹೌದ್ರಿ. ಆಯ್ತ್ರಿ. ಇದಕ್ಕೆ ಯಾವಾಗ ಹಾಕ್ತಿರಿ? ಇದಕ್ಕೆ 2 ದಿನ ಬಿಟ್ಟು ಚಲ್ತೀನಿ. ಬರಲ್ ಒಳಗ್ರಿ. ಗಂಟೆ ಅದ ನೋಡ್ರಿ, ಅದ ಕಾಣತ್ತ ನೋಡ್ರಿ. ಅದೇ ಒಂಟ್ ಕಡಿಮೆ ಅದ್ರಿ. ಆಯ್ತು, ನಿಮ್ ಮನಸ್ಸಿಗೆ ಹಿಡಿದ್ರ ಸಾಕು. ಹೇಳಿ ನಾ ಫೋನ್ ಮಾಡಿನಲ್ಲ ಕೇಳ. ಓಕೆ, ಇದೇ ರೀತಿ ಭೇಟಿ ಕೊಡ್ರಿ.